ಸ್ಟೇಜ್ ಹತ್ತದಾಗ ಮೈಕ್ ಹಿಡ್ದಾಗ ಎರಡು ನೆನಪಾಗುತ್ತೆ ಯಾವಾಗ್ಲೂ. ಒಂದು ಸ್ಟೇಜ್ ಹತ್ತದಾಗ ಕೆಲವ್ರಿಗೆ ಏನ್ ಮಾತಾಡೋದು ಅನ್ನೋ ಭಯ, ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ. ಅದು ಏನೋ ಮಾತಾಡಿರ್ತೀನಿ ಇನ್ನೇನೋ ಆಗುತ್ತೆ, ಅದೊಂದು ಭಯ. ಆಮೇಲೆ ಪ್ರತಿ ಸಾರಿ ಮೈಕ್ ಹಿಡ್ದಾಗ ಒಂದ್ ಅನ್ಸುತ್ತೆ ಯಾವಾಗ್ಲೂ, ಈಗ ಒಂದ್ ಹಳೆ ಮಾತಿತ್ತು, ಲೇಖನಿ ಕತ್ತಿಗಿಂತ ಹರಿತ ಅಂತ. ಹಂಗೆ ಮೈಕು ಬಾಕುಗಿಂತ ಶಾರ್ಪ್, ಬಂದ್ರೆ ಕುತ್ತಿಗೆ ಬಂದ್ಬಿಡುತ್ತೆ. ಒಂದ್ ಮಾತು ಹೆಚ್ಚು ಕಮ್ಮಿ ಆದ್ರೆ ಮೈಕು ಬಾಕಾಗ್ಬಿಡುತ್ತೆ ನಮ್ಗೆ, ಅದೊಂದ್ ಭಯ. ಇದೆರಡರ ಮಧ್ಯೆ ಯಾವಾಗ್ಲೂ ಮಾತಾಡ್ಬೇಕು. ಹಾಗಾಗಿ ಒಂದ್ ಸ್ವಲ್ಪ ಭಯದಲ್ಲಿ ಮಾತಾಡ್ತೀನಿ ಯಾವಾಗ್ಲೂ. ಮಹಾದೇವ ಸಿನಿಮಾ, ಎಲ್ಲಾ ಸಿನಿಮಾಗಳಲ್ಲೂ ನೆನಪು ಯಾವಾಗ್ಲೂ ಇದ್ದೇ ಇರುತ್ತೆ. ಆ ನೆನಪುಗಳು ನಮ್ಮನ್ನು ಯಾವಾಗ್ಲೂ ಜ್ಞಾಪಿಸ್ತಾನೆ ಇರುತ್ತೆ. ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಹಾದೇವ ತುಂಬಾ ನೆನಪುಗಳಿದೆ. ಅದರಲ್ಲಿ ಅಂದ್ರೆ ನಾವೀಗ ಒಂದ್ ಫಂಕ್ಷನ್ ಮಾಡೋದೇ ಆ ಸಿನಿಮಾನ ಜನಕ್ಕೆ ತಲುಪಿಸೋಕೆ, ಅದನ್ನ ಪಬ್ಲಿಸಿಟಿ ಮಾಡೋಕೆ, ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ. ಇಲ್ಲ, ಎರಡು ವಿಚಾರ ಹೇಳಕ್ ಬಂದಿದ್ದೀನಿ. ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ, ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗಲ್ಲಿ ವಿನೋದನ್ ಜೊತೆ ಕಳೆದಿದ್ದೆ. ಅದರಲ್ಲಿ ಒಂದೆರಡು ವಿಚಾರಗಳು ಹೇಳೋದಿದೆ. ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ, ಮೆಚ್ಚಕ್ಕೂ ಅಲ್ಲ. ಮೆಚ್ಕೊಂಡು ಹೇಳ್ತಾ ಇರೋದು, ಮೆಚ್ಚಕ್ ಹೇಳೋದು ಬೇರೆ, ಮೆಚ್ಕೊಂಡು ಹೇಳೋದು ಬೇರೆ. ಅಣ್ಣ ನೀವು ಬಹುಶಃ ನೆನಪಿರೋದಿಲ್ಲ, ಒಂದ್ ವರ್ಷದ ಮೇಲೆ ಆಯ್ತು, ಮರ್ತಿರ್ತೀರಿ. ನಿಮ್ಮ ರೆಗ್ಯುಲರ್ ಡೇಸ್ ಅದು, ನಿಮ್ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ನಾನ್ ನೋಡಿದ್ದು, ನನ್ನ ವಿನೋದನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾಲಿ ಪ್ರವೀಣ್ ಸರ್ ಮೂಲಕ. ನಾನೇನೋ ಒಂದು ಏಟ್ ಮಾಡ್ಕೊಂಡ್ ಬಂದಿದ್ದೆ, ಒಂದ್ ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಸತಿ ಹೋಗಿ ವಿನೋದನ್ ಮಾತಾಡ್ದೆ, ಅಣ್ಣ ಏಟ್ ಆಗ್ಬಿಟ್ಟಿದೆ, ಇದೊಂದ್ ಜಾಗ ನೋಡ್ಕೊಳ್ಳಿ ಫೈಟ್ ಅಲ್ಲಿ ಅಂತ. ವಿನೋದನ್ಗೂ ರಿಪ್ಸ್ ಎಲ್ಲ ಏಟ್ ಆಗಿತ್ತು. ಚಿನ್ನ ನನಗೂ ಇಲ್ಲೆಲ್ಲ ಏಟ್ ಆಗ್ಬಿಟ್ಟಿದೆ, ನೀನು ನೋಡ್ಕೊಳ್ಳು ಅಂತ. ಅಲ್ಲಿಂದ ಆ ಗಾಯಗಳಿಂದ ಇಬ್ರು ಸ್ನೇಹ ಅಲ್ಲಿ ಪರಿಚಯ ಆಯ್ತು. ಶಿವಮೊಗ್ಗಕ್ಕೆ ಇವ್ರು ಇಡೀ ಟೀಮ್ ಹೋಗಿದ್ರು, ನನ್ನ ಶೆಡ್ಯೂಲ್ ಬಂತು, ನಾನು ಹೋದೆ. ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು. ಆ ಸ್ನೇಹದಿಂದ ಚಿನ್ನ ನೀನ್ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆನೆ ಬಂದ್ಬಿಡ್ಬೇಕು, ಕ್ಯಾರವ್ಯಾನ್ ಬಂದ್ಬಿಡು ಅಂತ ಹೇಳಿದ್ರು. ಅಣ್ಣ ಇಲ್ಲ, ನಿಮ್ ಪರ್ಸನಲ್ ಸ್ಪೇಸ್, ನೀವು ಆರಾಮಾಗಿ ಊಟ ಮಾಡಿ, ನಾನು ಟೀಮ್ ಜೊತೆ ಮಾಡ್ತೀನಿ. ಇಲ್ಲ ಇಲ್ಲ ನೀನ್ ಬರ್ಲೇಬೇಕು, ಬರ್ತೀಯ ಅಂತ. ಸರಿ, ನಂದು ಇನ್ನು ಮಧ್ಯಾಹ್ನ ಶೂಟ್ ಇತ್ತು, ನಾನು ಶೂಗೆ ಹಾಕೊಂಡು ನೀಟಾಗಿ ಹೋಗಿದ್ದೆ. ಅಣ್ಣ ಚಪ್ಪಲಿ ಇಲ್ಲ, ಆತರ ಶೂಟ್ ಅಲ್ಲಿ ಇದ್ರು. ಸರಿ, ಅಲ್ಲೇ ಕೂತಿದ್ದೆ, ನನ್ನ ಕರ್ಕೊಂಡು ಹೋದ್ರು ಊಟದ ಬ್ರೇಕ್ಗೆ. ಇದು ಖಂಡಿತ ಪಬ್ಲಿಸಿಟಿಗಲ್ಲ, ಇದು ನಾನು ನೋಡಿದನ್ನ ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ. ಸರಿ, ಇಬ್ರು ಹೋದ್ವಿ. ಅವ್ರು ಚಪ್ಪಲಿ ಬಿಟ್ಬಿಟ್ರು, ನನ್ಗೆ ಚೆನ್ನಾಗಿ ಶೂ ಬಿಚ್ಬಿಡು ಅಂತಂದ್ರು. ನಾನು ಹೀರೋ ಅಲ್ವಾ, ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟಾಗಿ, ಇವ್ರೇನೋ ಚಪ್ಪಲಿ ಬಿಟ್ರು, ದೊಡ್ಡ ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡ್ ಮನ್ಸಲ್ಲಿ ಎಲ್ಲ ಬಿಚ್ಚಿದೆ. ಬಿಚ್ಚಿ ಶೂ ಎಲ್ಲ ಬಿಚ್ಚಿ ಒಳಗೋದೆ. ಇದು ಇಲ್ಲಿಗೆ ಇರ್ಲಿ ಶೂದು. ಇದಾದ್ಮೇಲೆ ಇನ್ನೊಂದು ನಾನು ನೋಡಿದ ವಿಚಾರ ಹೇಳ್ಬಿಡ್ತೀನಿ, ಆಮೇಲೆ ರಿವರ್ಸ್ ಸ್ಕ್ರೀನ್ ಪ್ಲೇ ತರ ಈ ಶೂ ಬರ್ತೀನಿ. ಒಳಗೋದೆ, ಕ್ಯಾರವ್ಯಾನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ಹೆಂಗಾಗುತ್ತೋ ಅಂತ ನೋಡ್ಸಿದ್ರು. ಇಡೀ ಕ್ಯಾರವ್ಯಾನ್ ಫುಲ್ಲು ಊಟ ಇತ್ತು, ಎಲ್ಲಾ ತರ ಸ್ವೀಟ್ ಇಂದ ಹಿಡಿದು ಹೋಳಿಗೆ, ಒಬ್ಬಟ್ಟು. ಅಣ್ಣ ನಿಮ್ ಬಹುಶಃ ಇದು ರೆಗ್ಯುಲರ್ ಆಗಿ ನಡೆಯೋದು, ಚಿಕನ್, ಫಿಶ್ ಎಲ್ಲಾ ತರ ಫುಡ್ ಇತ್ತು. ಇಷ್ಟೊಂದು ಊಟ ಅಂತಂದೆ. ಅದಕ್ಕೆ ಚಿನ್ನ ಎಲ್ಲರಿಗೂ ಬರೋಕ್ ಹೇಳಿದ್ದು, ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ. ಇದೇನ್ ಅನ್ಸುತ್ತೆ ಚಿನ್ನ ಈ ಊಟ ನೋಡಿ ಅಂದ್ರು. ನಾನು ಅಣ್ಣ ಯಾರೋ ನಿಮ್ ರಿಲೇಟಿವ್ಸ್ ಅಥವಾ ನಿಮ್ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ. ಇಲ್ಲ ಚಿನ್ನ, ಇಲ್ಲ, ರಿಲೇಟಿವ್ಸ್ ಫ್ರೆಂಡ್ಸ್ ಯಾರೋ ತಂದಿಟ್ಟಿದ್ದಲ್ಲ, ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದು ಯಾರು ಗೊತ್ತಾ? ನಾನು ಬರೀ ಡಿ ಬಾಸ್ ನ ಫ್ರೆಂಡ್ ಅನ್ನೋ ಒಂದೇ ಕಾರಣ, ಡಿ ಬಾಸ್ ನ ಪ್ರೀತಿಯ ತಮ್ಮ ಅನ್ನೋ ಒಂದೇ ಕಾರಣಕ್ಕೆ ನಾನು ಯಾವುದೇ ಊರಲ್ಲಿದ್ರು, ಯಾವುದೇ ಹಳ್ಳಿಲಿದ್ರು ಪ್ರತಿದಿನ ಇದಿಷ್ಟು ಊಟ ಬರುತ್ತೆ. ಇನ್ನೂ ಒಂದ್ 3-4 ಕ್ಯಾರಿಯರ್ಗಳು ದೊಡ್ಡ ದೊಡ್ಡ ಮೂಲೆಯಲ್ಲಿತ್ತು. ಆ ಪ್ರೀತಿಯ ಅಡಿಗೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲರೂ ಕರ್ಸ್ಬಿಟ್ಟು ಊಟ ಮಾಡಿಸ್ತೀನಿ. ಇದು ಡಿ ಬಾಸ್ ನ ಶಕ್ತಿ ಚಿನ್ನ ಅಂತ ಹೇಳಿದ್ರು. ಅದನ್ನ ನೋಡೋದು ಖುಷಿ ಆಯ್ತು, ಆಶ್ಚರ್ಯನೂ ಆಯ್ತು. ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ರಿವರ್ಸ್ ಸ್ಕ್ರೀನ್ ಪ್ಲೇ ಪ್ರಕಾರ ಶೂ ಹತ್ರ ಬಂದ್ರೆ ಅಲ್ಲಿ ಹತ್ತದಾಗೆ ಕೇಳಿದ್ರು, ಚಿನ್ನ ಬೇಜಾರಾಯ್ತು ಶೂ ಬಿಚ್ ಬಾಂದಿದ್ದಕ್ಕೆ ಅಂತ. ಇಲ್ಲ ಅಣ್ಣ, ಏನೋ ನೀಟ್ನೆಸ್ ಅದಿರ್ಬೋದು, ಹೀರೋ ಆ ತರದೆಲ್ಲ ಇರುತ್ತಲ್ಲ, ನೀಟ್ ಇರುತ್ತೀರಾ ಅದಕ್ಕೆ ಅಂತಾನೆ. ಇಲ್ಲ ಚಿನ್ನ ಎಲ್ಲ ಬೇಜಾರು ಮಾಡ್ಕೋಬೇಡ ಅಂತ. ಅದು ದೊಡ್ಡ ಕ್ಯಾರವ್ಯಾನ್ ಅಣ್ಣ, ಅದು ಫುಲ್ ಕ್ಯಾರವ್ಯಾನ್. ಒಂಚೂರು ಒಳಗ್ ಬಂದೆ, 1.5 ಅಡಿ 2 ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು, ಅಪ್ಪು ಸರ್ ಫೋಟೋ. ನೀವು ಪೂಜೆ ಮಾಡಿದ್ರಿ ಅದಕ್ಕೆ, ಸತ್ಯ ನೀವು ಪೂಜೆ ಮಾಡಿದ್ರಿ ಚಿನ್ನ. ನಾನು ಪ್ರತಿದಿನ ಅಪ್ಪು ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲವಾದಾಗಿಂದ. ನಾನೂ ಚಪ್ಪಲಿ ಹಾಕೊಂಡು ಕ್ಯಾರವ್ಯಾನ್ ಹತ್ತಲ್ಲ, ಯಾರೂನು ಚಪ್ಪಲಿ ಹಾಕೊಂಡು ಕ್ಯಾರವ್ಯಾನ್ ಹತ್ತಕ್ ಬಿಡಲ್ಲ, ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು. ಇದೆರಡು ಅಲ್ಲಿ ನನ್ಗೆ ಆದ ಅನುಭವ. ಇದು ಪಬ್ಲಿಸಿಟಿ ಹೇಳ್ತಿಲ್ಲ, ನಾನು ನೋಡಿದ್ದು ಹೇಳ್ತಿದ್ದೀರಣ್ಣ. ಅಲ್ಲಿಂದ ಸಿನಿಮಾಗೆ ಬಂದ್ರೆ ನವೀನ್ ಸರ್ ಥ್ಯಾಂಕ್ ಯು. ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಂದು ತುಂಬಾ ಕಷ್ಟ ಡೇಟ್ಗಳ ಟೈಮಲ್ಲಿ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದೆ, ಒಂದ್ ಸಿನಿಮಾ ಬಿಡೋದ್ ಬೇಡ ಅಂತ. ನಾನು ಇನ್ನೊಂದ್ ಸಿನಿಮಾ ಕೂದಲು ಕಟ್ ಮಾಡ್ಲೇಬೇಕಿತ್ತು. ಇವ್ರು ಒಂದ್ ಡೇಟ್ ಹೇಳಿದ್ರು, ಅಷ್ಟಲ್ಲಿ ಇವ್ರು ಮುಗಿಸ್ಕೊಳ್ಳಿಲ್ಲ. ಕೊನೆ ಅಂತ ಒಂದು ಮಂಗಳವಾರ ಬೆಳಗ್ಗೆ ನಾನು ಕಟ್ ಮಾಡಿಸಿ ಹೋಗ್ಲೇಬೇಕು, ಇಲ್ಲ ಸಿನಿಮಾ ಹೋಗುತ್ತೆ ಅನ್ನೋ ದಿನ. ಇವ್ರಿಗಿಲ್ಲ ಸರ್ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ವಿಗ್ ಹಾಕೊಂಡಾರು ಮಾಡಿಸಿ ನಾನು ಕಟ್ ಮಾಡಿಸ್ಲೇಬೇಕು ಸರ್, ಇನ್ನು ಕಾಯಕ್ಕಾಗಲ್ಲ ಅಂತೆಲ್ಲ ಆಗಿತ್ತು. ಪಾಪ ಕಂಟಿನ್ಯೂಸ್ ಎಲ್ಲ ಆರ್ಟಿಸ್ಟ್ಗಳನ್ನ ಕೂರ್ಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ
ಸೋಮವಾರ ರಾತ್ರಿ ಬೆಳಗಿನ ಜಾವ 3:30 ಹೊತ್ತಿಗೆ ನನ್ನ ಮುಗಿಸಿ ಕಳಿಸ್ಕೊಟ್ರಿ. ನನ್ನ ಒಬ್ಬನಿಗೋಸ್ಕರ ಕಂಟಿನ್ಯೂಸ್ ಡೇ ನೈಟ್ ಶೂಟ್ ಮಾಡಿದ್ರಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ನವೀನ್ ಸರ್, ಥ್ಯಾಂಕ್ ಯು. ನೋಡ ಆ ಒಂದು ವಾರ ನಿಮ್ ಜೊತೆನೇ ಇದ್ದೆ. ಆಮೇಲೆ ಶ್ರುತಿ ಮ್ಯಾಮ್ ಹೇಳ್ದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದು ಕೊಡ್ಸಿದ್ರು ಅಂತ. ನಾನು ಎಂದೂ ಮಾಡದಿರೋ ಪಾತ್ರ ನಿಮ್ಗೆ ಗೊತ್ತದು, ನಾನು ನಿಮ್ಗೆ ಗೊತ್ತದು. ನನಗೆ ಯಾಕೆ ಸರ್ ನಿಮ್ಗೆ ಯಾರೋ ಬೇರೆಯವ್ರು ಸಿಕ್ಕಿಲ್ಲ, ನಾನು ನಿಮ್ ಕಣ್ಣಿಗೆ ಹೆಂಗ್ ಕಂಡೆ ಇದಕ್ಕೆ ಅಂತ. ಇಲ್ಲ ಇಲ್ಲ ನೀವು ಮಾಡ್ತೀರಾ, ಬಂದ್ ಮಾಡಿ ಅಂತ. ಚೆನ್ನಾಗಿದೆ ಅಂತಾರೆ, ಜನ ಹೆಂಗ್ ತಗೋತಾರೋ ನೋಡೋಣ. ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಥ್ಯಾಂಕ್ ಯು ಕೇಶವ್ ಸರ್, ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಎಲ್ಲರೂ. ಥ್ಯಾಂಕ್ ಯು ವಿನೋಣ, ನಿಮ್ ಜೊತೆ ಕಳೆದ ಒಂದು ವಾರ ಸೂಪರ್. ಥ್ಯಾಂಕ್ ಯು.